ಎಲ್ಲರಿಗೆ ಬರುವ ಕಲೆ ಅಲ್ಲ. ಹಾಗಾಗಿ ಈಗಾಗಲೇ ಒಂದು ಕಥೆ ಹೇಳಿದ್ರು, ಬಾಳೆಹಣ್ಣು ಕದಿಯಲಿಕ್ಕೆ ಬಿಡುವಂತ ಪ್ರೇರೇಪಣೆ ಬಂದ ಆ ಹೊತ್ತಿನಲ್ಲಿ ತಿನ್ನಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಹಾಗೆ ಮಕ್ಕಳಲ್ಲಿ ಮೊದಲು ನಮ್ಮ ಸಂಸ್ಕೃತಿಯ ಅಭಿರುಚಿ, ಕೆಟ್ಟ ಕೆಲಸ ಮಾಡಬಾರದು ಇತ್ಯಾದಿ ಪ್ರೇರೇಪಣೆಯನ್ನು ಮೊದಲು ಕೊಡುವುದು ಮಾತೆ. ಬ್ರಹ್ಮೋಪದೇಶ ಕಾಲಕ್ಕೆ ಕಣ್ ತೆಗೀರಪ್ಪ, ಮೊದಲು ನೋಡು ಯಾರನ್ನು ತಾಯಿ. ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಈ ಸಂಸ್ಕಾರವನ್ನು ಹೇಳಿಕೊಟ್ಟಾಗ ಆಗ ಒಂದು ರೀತಿಯ ನಾನೇ ನಾನಲ್ಲ, ಜೀವ ಬೇರೆ ಜೀವನ ಬೇರೆ. ಜೀವಾತ್ಮ ಹೇಗೆ ಬಂದಿದೆ ಇದು ನಮ್ಮ ಅಧೀನದಲ್ಲಿ ಇಲ್ಲ. ಎಷ್ಟು ದಿನ ಈ ಇಂಜಿನ್ ನಡೆಯುವುದು, ಎಷ್ಟು ಇಡಾಪಿಂಗಳಾದಿಗಳಲ್ಲಿ ನಮ್ಮ ಶ್ವಾಸೋಚ್ಛ್ವಾಸ ನಡೆಯುವುದು, ಇದನ್ನು ತೀರ್ಮಾನಿಸುವವರು ನಾವಲ್ಲ. ಜಗವ ಸೃಜಿಸಿ ಗತಿಸೂತ್ರವನ್ನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯೆ ಬೀಸಿ ರಾಗದ ಭೋಗದ ಉಡಿಯ ನಿಲ್ಲಿಸಿ ಆಗೊಮ್ಮೆ ಈಗೊಮ್ಮೆ ಆಡಿಸಿ ತಾನರಿಯುವ ದೇವರು ಮನುಷ್ಯನನ್ನು ಕುಣಿಸ್ತಾನೆ. ನಾವು ಕುಣಿತೇವೆ, ಇದು ಗೊತ್ತಿರಬೇಕು. ಇದು ಶಾಸ್ತ್ರ. ಜೀವನ ನಮ್ಮದು, ಹೇಗೆ ಬದುಕಬೇಕು, ಮಾನವರೊಂದಿಗೆ ಒಡನಾಟ ಹೇಗಿರಬೇಕು, ಮನುಷ್ಯನ ಬಾಂಧವ್ಯ ಹೇಗಿರಬೇಕು. ಸರ್ವೇ ಭವಂತು ಸುಖಿನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಅದು ಮಾ ಕಶ್ಚಿತ್ ದುಃಖ ಭಾಗವೇ. ಈ ರೀತಿಯ ಒಂದು ಮನೋವೃತ್ತಿಯನ್ನು ಹೇಳಿಕೊಟ್ಟ ಸನಾತನ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೇವೆ ನಾವು. ನಮ್ಮ ಋಷಿಮುನಿಗಳ ಧ್ಯೇಯ ವಾಕ್ಯವೇ ನೀನು ಬದುಕು, ಹತ್ತಿರದವನನ್ನು ಬದುಕಲಿಕ್ಕೆ ಬಿಡು, ನಿನ್ನದೇ ಎಂದು ಎಲ್ಲವನ್ನು ತಿಳ್ಕೊಳ್ಳಬೇಡ, ಹಂಚಿಬಿಡು. ಉಪನಿಷತ್ತುಗಳಲ್ಲಿ ಬರ್ತದೆ ಕೆಲವು ಕಥೆಗಳು. ಆ ಕಾಲದಲ್ಲಿ ಅಂಥ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಮಾನವೀಯತೆಯ ಸಂಸ್ಕೃತಿಯನ್ನು ಕೊಟ್ಟವರು ಉಪನಿಷತ್ಕಾರರು. ಹಾಗಾಗಿ ಮನುಷ್ಯನನ್ನು ಅರ್ಥ ಮಾಡಿಕೊಟ್ಟರು. ದೇವರು ಬೇರೆ ಬೇರೆ ಹೆಸರಿನಲ್ಲಿ ಕರೆಯಲ್ಪಡುತ್ತಾರೆ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಭಾವಿಸುವರು ಅದರಂತೆ ತೋರುವ. ಅವನು ಭಗವದ್ಗೀತೆಯಲ್ಲಿ ಹೇಳುವುದು ಅಷ್ಟೇ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಾಗಾಗಿ ಇಂಥ ಒಂದು ವಿಶಾಲ ದೃಷ್ಟಿಕೋನದಿಂದ ಕೂಡಿರತಕ್ಕಂತಹ ಸಂಸ್ಕೃತಿಯ ಒಂದು ಅಸ್ಮಿತೆಯ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿದ್ದೇವೆ. ಅದನ್ನು ಉಳಿಸಿ ಮಕ್ಕಳಲ್ಲಿ ಆ ಸ್ಫೂರ್ತಿಯನ್ನು ಬಿತ್ತಿ ಅವರನ್ನು ಪ್ರೋತ್ಸಾಹಿಸುವುದು ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತಾಡಿಯವರಂಥವರ ಒಂದು ಹುಮ್ಮಸ್ಸು, ಯಜ್ಞ ಅಂತ ತಿಳಿದು ಮಾಡುವಂತಹ ಕಾಯಕ. ಈ ಪರಂಪರೆ ಈ ದೇಶದಲ್ಲಿ ಇನ್ನಷ್ಟು ಬೆಳೆದರೆ ಶಿವಾಜಿ ಮಹಾರಾಜರ ತಾಯಿಯಾಗಿರ್ತಕ್ಕಂತಹ ಜೀಜಾಬಾಯಿಯ ಆ ಮನೋವೃತ್ತಿಯೇ ಅಷ್ಟು ದೊಡ್ಡ ವ್ಯಕ್ತಿಯಾಗಲಿಕ್ಕೆ ಕಾರಣ. ಹೀಗೆ ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿಯ ವ್ಯಕ್ತಿತ್ವದ ಹಿಂದೆ ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂತಹ ಮಹಿಳೆಯರ ಸ್ಥಾನವನ್ನು ನಾವು ಕಾಣ್ತೇವೆ. ಉಪನಿಷತ್ತುಗಳಲ್ಲೂ ಅನೇಕ ರೀತಿಯ ದಾರ್ಶನಿಕರು ಕೂಡ, ಬ್ರಹ್ಮವಾದಿನಿಯರು ಕೂಡ ಇದ್ದಂತಹ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಇಂಥ ಒಂದು ಸಂಸ್ಕೃತಿಯಲ್ಲಿ ಹುಟ್ಟಿದಂತಹ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ತನ್ಮೂಲಕವಾಗಿ ಮಕ್ಕಳಲ್ಲಿ ಸ್ಫೂರ್ತಿ, ಮತಿ, ನಿಯತಿ ಇತ್ಯಾದಿಗಳನ್ನು ಬಿತ್ತುವಂತಹ ಒಂದು ಕೆಲಸ. ಆ ಫೌಂಡೇಶನ್ ಎನ್ನುವುದು, ಅಸ್ಥಿವಾರ ಎನ್ನುವುದು ಭದ್ರಗುನಾದಿಯಾಗಿ ಬಿಟ್ಟರೆ ಮತ್ತೆ ಅವನಿಗೆ ಬೇರೆಯವರ ಅವಶ್ಯಕತೆ ಇಲ್ಲ. ಯಾರಿಂದ ನಾನು ಕದ್ದುಕೊಳ್ತೇನೆ ಅಲ್ಲ, ಅದು ಪರದ್ರವ್ಯೇಶು ದೋಷವತ್ತ. ಆಗ ಮಗು ಹೇಳಿ, ಮಾತೃವತ್ಪರದಾನೇಶು ಪರದ್ರವ್ಯೇಶು ದೋಷ, ಆತ್ಮವತ್ ಸರ್ವಭೂತೇಶು ಯಪಸ್ಸತಿ ಪಶ್ಯತಿ ಸ ಪಂಡಿತ. ಈ ಭಾವನೆ ಬಂದು ಕೂಡಲೇ ಯಾರಿಂದ ನಾನು ಕಲಿತೇನೆ ಎಂಬಂತ ಮನೋವೃತ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಪಂಚವು ಭ್ರಷ್ಟಾಚಾರ ರಹಿತವಾಗಿ ಮುಂದುವರಿಯಲಿಕ್ಕೆ ಬೇಕಾಗುವಂತಹ ಸಂಸ್ಕಾರ ವಿಶೇಷಗಳನ್ನು ಕೊಡುವಂಥ
ಇಂಥ ಶಿಶು ಮಂದಿರಗಳು ಹಳ್ಳಿಗಳಲ್ಲಿ ಮನೆಗಳಲ್ಲಿ ಆಗುವ ಹಾರಾಟದಿಂದ ಹಾರಿಸಿ